ಸರ್ ನಮಸ್ತೆ. ನಮಸ್ಕಾರ ಸರ್. ನಾವು ಗದಗ ಜೂನಿಯರ್ ರವಿಚಂದ್ರನ್, ಗದಗ ಡಿಸ್ಟಿಕ್ಕಿಂದ ಬರ್ತಾ ಇದ್ದೀವಿ. ಹೌದು ಸರ್. ಎಷ್ಟು ಖುಷಿ ಆಗ್ತದೆ ರವಿ ಸರ್ ಮೀಟ್ ಮಾಡಿ. ಭಾಳ ಖುಷಿ ಆಗ್ತಾ ಇದೆ. ಯಾಕಂದರೆ ಇವತ್ತು 64ನೇ ಹುಟ್ಟುಹಬ್ಬ ಸರ್ದು. ನಾವು ಸುಮಾರು 10 ವರ್ಷದಿಂದ ನಾವು ಇಲ್ಲಿ ಬರ್ತಾ ಇದ್ದೀನಿ. ಆದರೆ ಈ ಗೆಟಪ್ದಲ್ಲಿ ಬಂದಿರಲಿಲ್ಲ. ನಾನು ಗದಗ ಜೂನಿಯರ್ ರವಿಚಂದ್ರನ್, ಬೆಟಗಿರಿ ಮಲ್ಲ ಅಂತ ಹೇಳ್ತಾರೆ ನನಗೆ. ನಂದು ಆರ್ಕೆಸ್ಟ್ರಾ ಇದೆ, ವಾಸುದೇವ್ ಮೆಲೋಡಿಸ್ ಆರ್ಕೆಸ್ಟ್ರಾ. ಮತ್ತು ನಮ್ಮ ಎಸ್ಪೆಷಲಿ ಮಲ್ಲ ಗೆಟಪಲ್ಲಿ ಯಾಕೆ ಬರಬೇಕು ಅಂತ ಅನಿಸ್ತು ನಿಮಗೆ ಇವತ್ತು? ಯಾಕಂದರೆ ಆ ಕಡೆ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಸರ್ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಯಾಕಂದರೆ ಸರ್ದೊಂದು ನೀವು ಈ ಗೆಟಪ್ ತೋರಿಸ್ಬೇಕು ಸರ್ಗೆ, ಅವ್ರಿಗೆ ಅನಿಸಿಕೆಗಳನ್ನು ನೀವು ಏನಂತ ತಿಳ್ಕೊಬೇಕು ಅಂತ ಅವ್ರದ್ದು ಅಭಿಮಾನಿಗಳು. ಯಾಕಂದರೆ ಇವತ್ತು ಆಲ್ಮೋಸ್ಟ್ ಆಲ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ದು ಅಭಿಮಾನಿಗಳು ತುಂಬ ಜನರಿದ್ದಾರೆ. ಆಲ್ಮೋಸ್ಟ್ ಆಲ್ ಅವರು ಹಾಡುಗಳೆಲ್ಲ ನಾವೆಲ್ಲ ಕೇಳಿರ್ಬೋದು. ಸುಮಾರು ಇವತ್ತು ಟ್ಯಾಕ್ಟ್ರಿಯಲ್ಲಾಗಿರ್ಬೋದು, ಇವತ್ತು ಬಸ್ನಲ್ಲಾಗಿರ್ಬೋದು, ಒಂದು ಮನೆಯಲ್ಲಿ ಆಗಿರ್ಬೋದು, ಟಿ ವಿಯಲ್ಲಿ ಆಗಿರ್ಬೋದು, ಎಲ್ಲೇ ನೋಡಿರಿ, ಒಂದು ಟ್ಯಾಕ್ಟ್ರಿಯಲ್ಲಿ, ಒಂದು ಜೀಪ್ನಲ್ಲಿ, ಒಂದು ಕಾರ್ನಲ್ಲಿ ಸಹಿತವಾಗಿ ಸರ್ದೇ ಹಾಡು ಬರ್ತಾ ಇರುತ್ತೆ. ಅದಕ್ಕಾಗಿ ಸರ್ ಗೆಟಪ್ನಲ್ಲೇ ನೀವು ಬೆಂಗಳೂರಿಗೆ ಹೋಗ್ಬೇಕು, ಸರ್ ಮೀಟ್ ಮಾಡಬೇಕು ಅಂತ ಎಲ್ಲ ಅಭಿಮಾನಿಗಳು. ಸೊ ಸರ್ನ ಮೀಟ್ ಮಾಡಿದ್ರೆ ನೋಡಿ ಏನಂದ್ರು? ನೋಡಿದರು, ಭಾಳ ಖುಷಿಪಟ್ಟರು. ನೋಡಿದ್ದೀನಪ್ಪ ನಿಂದು ಎಲ್ಲ ವಿಡಿಯೋ ಎಲ್ಲ ನೋಡಿದ್ದೀನಿ ಅಂತ ಹೇಳಿದರು, ಖುಷಿಪಟ್ಟರು, ಆಶೀರ್ವಾದ ಮಾಡಿದರು. ಅದು ಆಶೀರ್ವಾದ ನನಗೆ ಯಶಸ್ವಿ ಆಗ್ತಾಯಿದೆ. ಸೊ ಈಗ ಪ್ರೇಮಲೋಕ 2 ಮಾಡಬೇಕು ಅಂತ ಇದ್ದಾರೆ, ಏನು ಹೇಳ್ತೀರಿ ಅಭಿಮಾನಿಗಳ ಬಗ್ಗೆ? ಪ್ರೇಮಲೋಕ 2 ನೋಡಿ, ಸರ್ ಬಗ್ಗೆ ಭಾಳ ಗೌರವ ಇದೆ. ಪ್ರೇಮಲೋಕ ಅಂದ ತಕ್ಷಣ 14 ಹಾಡುಗಳು ನೆನಪಾಗುತ್ತೆ. ಅದಕ್ಕೆ ಸರ್ ಹೇಳಿದ್ದಾರೆ 25 ಹಾಡು ಕೊಡ್ತೀನಿ ಅಂತ. ಅದು ಡಬಲ್ ರಿಯಾಕ್ಷನ್ ಆಗುತ್ತೆ, ಆಮೇಲೆ ಎಲ್ಲ ಒಂದು ಯಶಸ್ವಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ರವಿಚಂದ್ರನ್ ಸರ್ ಪ್ರೇಮಲೋಕ ಅಂದರೆ ಸಾಕು, ಆ ಪ್ರೇಮಲೋಕ ತಾನೇ ಹೊಡುತ್ತೆ ಆ ಫಿಲ್ಮು. ಆ ಥರ ಪ್ರೇಮಲೋಕ 2 ಯಶಸ್ವಿ ಆಗುತ್ತೆ ಸರ್. ಸೊ ಇತ್ತೀಚಿನ ದಿನಗಳಲ್ಲಿ ರವಿ ಸರ್ ಸಾಕಷ್ಟು ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಅನಿಸ್ತಾ ಇದೆಯಾ? ಯಾವ್ದಾದ್ರು ಒಂದು ಮಾಸ್ ಆಗಿ ಯಾವ್ದಾದ್ರು ಒಂದು? ನಾನು ಫಿಲ್ಮ್ ಲ್ಯಾಂಡ್ನಲ್ಲಿ ನಾನು ಮಾಡೋಕ್ಕೆ ನನಗೇನು ಇದಿಲ್ಲ, ಏನಂದರೆ ಇಂಟ್ರೆಸ್ಟ್ ಇಲ್ಲ. ಆದರೆ ರವಿ ಸರ್ ಗೆಟಪ್ಪು ಅವರಿಗೆ ಹೋಲುವಂಥದ್ದು, ಮೂಗು ಇರ್ಬೋದು, ನನ್ನ ಚೇರೆ ಇರ್ಬೋದು, ನನ್ನದು ದೇಹ ಇರ್ಬೋದು. ಆದರೆ ನಾನು ಸರ್ ಅಭಿಮಾನಿಯಾಗಿ ಇರೋಕ್ಕೆ ನಾನು ಭಾಳ ಇಷ್ಟಪಡ್ತೀನಿ. ಸೊ ಅಭಿಮಾನಿಗಳು ಏನು ಹೇಳಕ್ಕೆ ಇಷ್ಟಪಡ್ತಾರೆ ನೀವು ಒಬ್ಬ ಅಭಿಮಾನಿಯಾಗಿ ರವಿ ಸರ್ ಬಗ್ಗೆ? ಅಭಿಮಾನಿಯಾಗಿ ನಾನು ಏನು ಇಷ್ಟಪಡೋದು, ದೊಡ್ಡ ನಮ್ಮ ಸರ್ ಇನ್ನೂ ದೊಡ್ಡ ಪ್ರಮಾಣದಾಗ ಹೆಸರು ಗಳಿಸ್ಬೇಕು, ಇನ್ನೂ ಜನರೆಲ್ಲ ಆಶೀರ್ವಾದ ಮಾಡಬೇಕು. ಮತ್ತು ಮೊದಲು ಥರ ಅವರೆಲ್ಲ ಫಿಲ್ಮ್ ಯಾವ ಥರ ಓಡ್ತಾ ಇತ್ತು ಆ ಥರ ಓಡ್ಬೇಕು, ನಾವೆಲ್ಲ ಖುಷಿ ಪಡ್ತೀವಿ ನಾವು ಕನ್ನಡದಲ್ಲಿ. ಆಗ ನೀವು ರವಿ ಸರ್ ಸಿನಿಮಾ ಥಿಯೇಟ್ರಲ್ಲಿ ನೋಡಿದಾಗ ಯಾವ ಸಿನಿಮಾ ಫಸ್ಟ್ ನೋಡಿದ್ರಿ ನೀವು ಥಿಯೇಟ್ರಲ್ಲಿ? ನಾವು ನೋಡಿರೋದು ಭಾಳ ಹಳೇ ಫಿಲ್ಮ್. ಅವರು ಚಕ್ರವ್ಯೂಹ ಫಸ್ಟ್ ಬಂದಿದ್ರು ಇರ್ಬೋದು. ಯಾಕಂದರೆ ಚಕ್ರವ್ಯೂಹದಿಂದ ಸ್ಟಾರ್ಟ್ ಅದು, ಕೊಯ್ಯ ಕೊಯ್ಯ ಅಟ್ಯಾಚ್ ಅಂತೇಳಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ನೋಡ್ತಾ ಇದ್ದೀನಿ. ಆದರೆ ಜಡ್ಜ್ಮೆಂಟ್ ಮಾತ್ರ ನೋಡಲಿಲ್ಲ, ಯಾಕಂದರೆ ನಾನು ಕಲಾವಿದ, ನನಗೆ ತುಂಬ ಕೆಲಸ ಇರೋದ್ರಿಂದ ಜಡ್ಜ್ಮೆಂಟ್ ನೋಡಿಲ್ಲ. ಅದು ಜಡ್ಜ್ಮೆಂಟ್ ನೋಡಬೇಕು ಅಂತ ನಾನು ಆಸೆ. ನಿಮಗೆ ರವಿ ಸರ್ ಯಾವ ಒಂದು ಸಿನಿಮಾ ತುಂಬ ಇಷ್ಟ ನಿಮಗೆ? ರವಿ ಸರ್ದು ನಮಗೆ ತುಂಬ ಇಷ್ಟ ಅಂದರೆ ಆ ಮಲ್ಲ ಫಿಲ್ಮ್. ಮಲ್ಲನೇ ರವಿಚಂದ್ರನ್ನೇ. ರವಿಚಂದ್ರ ಸರ್ ಬಿಟ್ಟರೆ ಮತ್ತು ರವಿಚಂದ್ರನ್ ಯಾರೂ ಆಗಲ್ಲ. ರವಿಚಂದ್ರನೇ ಮಲ್ಲನೇ. ಓಕೆ ಸರ್, ಥ್ಯಾಂಕ್ ಯು. ಓಕೆ. ಗದಗ